ಹೀರೋ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್. ನಾನು ಎಲ್ಲದಕ್ಕಿಂತ ಮೇನು ನಾನು ಡೈರೆಕ್ಟರ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಇಷ್ಟು ಟೈಟ್ ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ. ನಾನೇನೋ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ಕೊಂಡ್ಬಂದೆ. ಅಫ್ಕೋರ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಒಂದು ಬ್ಲ್ಯಾಕ್ ಮ್ಯಾಜಿಕ್ ಟಚನ್ನು ಒಂದು ಇಟ್ಕೊಂಡು ನಮ್ಮನ್ನು ಎಷ್ಟು ಚೆನ್ನಾಗಿ ಕನ್ಫ್ಯೂಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ದ ಪ್ಲಾಟ್ ವಾಟ್ ದೇ ಹ್ಯಾವ್ ಯೂಸ್ಡ್ ಇನ್ ದ ಮೂವಿ ತುಂಬ ತಲೆಗೆ ಹುಳ ಬಿಡುತ್ತೆ. ಆ್ಯಂಡ್ ವೆರಿ ಗುಡ್ ಮೂವಿ. ಈ ನಡುವೆ ಬಂದಿದ್ರೆ ಒಂಚೂರು ಡಿಫ್ರೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು ಪುಷ್ ಸಾಕಷ್ಟೇ, ಸಿನಿಮಾ ಡೆಫಿನೆಟ್ಲಿ ಇಟ್ ಬಿ ಎ ವೆರಿ ಬಿಗ್ ಹಿಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕವಲುದಾರಿ ಆದಮೇಲೆ ನಾನು ಋಷಿ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಪ್ಲೀಸ್ ಡೋಂಟ್ ಮಿಸ್. ತುಂಬ ಚೆನ್ನಾಗಿ ತಲೆ ಹುಳ ಬಿಟ್ಕೋಬೇಕು ಅಂತ ಈ ಸಿನಿಮಾ ನೋಡಿ. ನಾನು ಚೂಮಂತ್ರ ಡೈರೆಕ್ಟರ್ ನವನೀತ್ ಮಾತಾಡ್ತೀನಿ. ಸೊ ಇವತ್ತು ರುದ್ರ ಗರುಡ ಪುರಾಣ ಸಿನಿಮಾ ನೋಡಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಿಷಿ ನನ್ನ ಫೇವ್ರೇಟ್ ಆ್ಯಕ್ಟರ್. ಅವ್ರ ಜೊತೆ ಕೆಲಸ ಮಾಡಬೇಕಂತ ಮುಂಚೆಯಿಂದ ಅನ್ಕೊತಾ ಇದ್ದೆ, ಬಟ್ ಅವಕಾಶ ಸಿಗಲಿಲ್ಲ. ಬಟ್ ಈ ಸಿನಿಮಾ ನನಗೆ ಇದರಲ್ಲಿರೋಂಥ ಟ್ವಿಸ್ಟ್ ಟರ್ನ್ಸ್ಗಳು ಯಾರು ಕೂಡ ಒಂದು ಊಹೆನೇ ಮಾಡೋಕ್ಕಾಗಲ್ಲ. ಆ ಲೆವೆಲ್ಗಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ. ಸೊ ಇದಿಷ್ಟು ಹೇಳ್ತೀನಿ. ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ. ಮೊದಲನೇದಾಗಿ ಸಿನಿಮಾ ಒಂದು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಹಾಗೆಯೇ ತುಂಬ ಒಳ್ಳೆ ಅಟೆಂಪ್ಟು ರಿಷಿ ಅವ್ರದ್ದು. ಅವ್ರನ್ನ ಇತ್ತೀಚೆಗೆ ಇಲ್ಲಿವರೆಗೂ ಏನು ನೋಡಿದ್ದೀವಿ ಅದೊಂದು ಪಾತ್ರ ಬಿಟ್ಟು ಬೇರೆ ರೀತಿ ಆ್ಯಕ್ಷನ್ ಇದೆ ಇದರಲ್ಲಿ, ತುಂಬ ಚೆನ್ನಾಗಿದೆ. ಮತ್ತು ಇತ್ತೀಚೆಗಷ್ಟೇ ನಮ್ಮದು ಚೂಮಂತರ್ ಬಂದಿತ್ತು. ಅಂದರೆ ಒಂದು ಪ್ಯಾಟ್ರನ್ ಥರ ತೊಗೊಂಡ್ರೆ ಇದು ಇನ್ನೂ ಬೇರೆ ಥರನೇ ಇದೆ. ಅದರ ಟ್ವಿಸ್ಟ್ ಟರ್ನ್ಗಳೇನಿತ್ತು ಇದರಲ್ಲೂ ಅದೇ ರೀತಿಯೇ ಇನ್ನೂ ಒಳ್ಳೊಳ್ಳೆ ಟ್ವಿಸ್ಟು ಟರ್ನ್ಸು ಎಂಡ್ವರೆಗೂ ಪ್ರೇಕ್ಷಕರನ್ನ ಸೀಟಿನ ಅಂಚಲ್ಲಿ ಕುಣಿಸುತ್ತೆ. ಸೊ ತುಂಬ ಖುಷಿ ಆಯಿತು ಸಿನಿಮಾ ನೋಡಿದಾಗ. ಖಂಡಿತ ಇದು ಚಿತ್ರಪ್ರೇಮಿಗಳಿಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಇವತ್ತು ರುದ್ರ ಗರುಡ ಪುರಾಣ ಚಿತ್ರದ ಪ್ರೀಮಿಯರ್ ಆ್ಯಂಡ್ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಅಟೆಂಪ್ಟ್, ಅಂದರೆ ರೈಟಿಂಗಿಂದ ಹಿಡಿದು ರಿಷಿ ಅವ್ರದ್ದು ಒಂದು ಸಿಗ್ನೇಚರ್, ಅಂದರೆ ಯೂಶಲಿ ವೆರಿ ಆ್ಯಕ್ಟಿವ್, ವೆರಿ ಜೋವಿಯಲ್ ಕ್ಯಾರೆಕ್ಟರ್, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇರುವಂಥ ಪೊಲೀಸ್ ಆಫೀಸರ್ ರೋಲಲ್ಲಿ ಮಾಡಿದ್ದಾರೆ. ಇಟ್ಸ್ ರಿಯಲಿ ನೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂದೀಶ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನಂದೀಶ್ ಅವರು ಭಾಳ ಓದ್ತಾರೆ ಅನ್ನೋದು ಅವರ ಒಂದು ಸ್ನೇಹದಿಂದ ಗೊತ್ತಿರೋಂಥ ವಿಷಯ. ಬಟ್ ಇದರಲ್ಲಿ ಆ ಒಂದು ಗರುಡ ಪುರಾಣದ ಎಕ್ಸಾಕ್ಟ್ ನಾನು ಏನಿರುತ್ತೆ ಅಂತ ನೋಡ್ತಾ ಇದ್ದೆ. ಸೊ ಕ್ಲೈಮ್ಯಾಕ್ಸಲ್ಲಿ ಅದನ್ನು ತುಂಬ ಚೆನ್ನಾಗಿ ವಿಷಯನ ಹೇಳಿದ್ದಾರೆ. ಸೊ ಆ ಗರುಡ ಪುರಾಣದ ಜೊತೆ ಹೀರೋ ಹೆಸರು ರುದ್ರ ಆ್ಯಡ್ ಆಗಿರೋದ್ರಿಂದ ಅದರಲ್ಲಿ ಇನ್ನೂ ಒಂದು ಎಸೆನ್ಸ್ ಆ್ಯಡ್ ಆಗಿದೆ. ಸೊ ವಿಶ್ ದಮ್ ಗುಡ್ ಲಕ್. ಎಲ್ಲರೂ ಈ ಚಿತ್ರನ ನೋಡಿ ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ರಿಷಿ ನನ್ನ ಫ್ರೆಂಡು. ಪ್ರತಿಯೊಂದು ಸಿನಿಮಾನು ವಿಭಿನ್ನ ಸಬ್ಜೆಕ್ಟ್ ಚೂಸ್ ಮಾಡಿ ಮೂವಿ ಮಾಡ್ತಾರೆ. ಸೊ ಇದು ಕೂಡ ಒಂದು ಡಿಫ್ರೆಂಟ್ ಆಗಿರೋ ಅವತಾರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರುದ್ರ ಗರುಡ ಪುರಾಣ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು. ರಿಷಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ಒಂಥರ ಡಿಫ್ರೆಂಟ್ ಆಗಿದೆ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಒಂದ್ಸತಿ ನೋಡ್ಬೋದು, ವಾಚ್ ಮಾಡ್ಬೋದು. ಥ್ಯಾಂಕ್ ಯು. ಟ್ರೇಲರ್ ನೋಡಿದಾಗ ತುಂಬ ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗಿದ್ದ ಸಿನಿಮಾ ಇದು. ನಾನು ಥಿಯೇಟ್ರಲ್ಲಿ ಇದರ ಟೀಸರ್ ನೋಡಿದೆ. ಅದಾದಮೇಲೆ ಟ್ರೇಲರ್ ನೋಡಿದಾಗ ರಿಷಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ, ವೆರಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಂತ ಅನ್ನಿಸ್ತಾ ಇದೆ ಅಂತ ನಾನು ಹೇಳಿದ್ದೆ. ಅವರು ಸಿನಿಮಾಗಳನ್ನ ಕವಲದಾರಿ ಆ ಥರದ ಸಿನಿಮಾಗಳನ್ನೆಲ್ಲ ನಾನು ನೋಡಿದ್ದೀನಿ. ಕವಲದಾರಿ ಆದಮೇಲೆ ಆ ಥರ ಜಾನರ್ಗೆ ರಿಷಿ ಅವರು ಕಾಲಿಟ್ಟಿದ್ದಾರೆ. ರಿಷಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಒಬ್ಬ ಒಳ್ಳೆ ನಟ. ಆ ನಟನ ನಿರ್ದೇಶಕರು ಹೇಗೆಲ್ಲ ಬಳಸ್ಕೊಂಡ್ರೆ ಹೇಗೆಲ್ಲ ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ ಅನ್ನೋದಕ್ಕೆ ಕವಲದಾರಿ ಆಮೇಲೆ ಸುನಿಯವ್ರು ಮಾಡಿರುವಂಥ ಸಿನಿಮಾಗಳೆಲ್ಲ ಎಕ್ಸಾಂಪಲ್ಲು. ಹೆಚ್ಚು ಚೆನ್ನಾಗಿ ಅವ್ರನ್ನ ಬಳಸ್ಕೊಂಡ್ರೆ ನಿಜವಾಗ್ಲೂ ಕನ್ನಡಕ್ಕೆ ಒಬ್ಬ ಒಳ್ಳೆ ನಟ ರಿಷಿ. ಒಳ್ಳೆ ಸಿನಿಮಾಗಳು ಆಗಬೇಕು. ಈ ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರು. ಎಂಡ್ವರೆಗೂ ಒಂದು ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಿಕೊಂಡು ಹೋಗುತ್ತೆ ಕತೆ ಒಳಗಡೆಗೆ. ಒಂದು ಒಳ್ಳೆ ಪ್ರಯತ್ನ ಆಗಿದೆ. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಥ್ಯಾಂಕ್ ಯು. ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಥ್ರಿಲ್ಲರ್ ಮೂವೀಸ್ ಐ ಹ್ಯಾವ್ ಎವರ್ ವಾಚ್ಡ್. ಸೊ ರಿಷಿ ಅವರು ಸ್ಕ್ರೀನ್ ಪ್ರೆಸೆನ್ಸು ಕವಲದಾರಿ ಆದಮೇಲೆ ಇದು ಇನ್ನೊಂದು ಅವ್ರಿಗೆ ಹಿಟ್ಟು ಆಗೋದು ಖಂಡಿತ ಅಂತ. ನಂದೀಶ್ ಅವರು ಭಾಳ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ, ಒಂದು ಸಸ್ಪೆನ್ಸ್ ಎಲಿಮೆಂಟ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಪಾತ್ರನೂ ತುಂಬ ಚೆನ್ನಾಗಿ ಆಗಿದೆ. ಸೊ ಡೆಫಿನೆಟ್ಲಿ ಈ ಸಿನಿಮಾ ವರ್ತ್ ವಾಚಿಂಗ್. ಖಂಡಿತ ಎಲ್ಲರೂ ನೋಡ್ತಾರೆ. ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತ ನಾನು ನಂಬಿಕೆ ಇದ್ದೀನಿ.
ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಟ್ರೈಲರ್ ನೋಡಿದಾಗ ನನಗೆ ತುಂಬ ಇಷ್ಟ ಆಗಿದೆ. ಟ್ರೈಲರ್ ನೋಡಬೇಕು ಸಿನಿಮಾ ಅಂದ್ಕೊಂಡೆ. ಸೊ ಪ್ರೀಮಿಯರ್ಗೆ ಕಲ್ತಿದ್ರು. ರಿಷಿ ಅವರ ಪರ್ಫಾರ್ಮೆನ್ಸ್ ಹಾಗೂ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಹೊಸ ಅವರಿಗೆ ಪ್ರಿಯಾಂಕ್ ಅವರು ತುಂಬ ಅದ್ಭುತವಾಗಿ ಮಾಡಿರೋ ಅವರು ಒಳ್ಳೆಯದಾಗಲಿ. ಇಡೀ ಟೀಮ್ ಎಲ್ಲರೂ ಹೊಸಬ್ರೆ ಒಂದು ರೆಗ್ಯುಲರ್ ಥ್ರಿಲ್ಲರ್ ಜೊತೆಗೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ನ ಮಿಕ್ಸ್ ಮಾಡಿದಂಥ ಸಿನಿಮಾ ಚೆನ್ನಾಗಿದೆ. ಒಂದು ಒಳ್ಳೆಯ ಅದ್ಭುತವಾದ ಪ್ರಯತ್ನ, ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಹಾಯ್, ಹೆಸರು ಗಣೇಶ್ ಪಾಪನ ಸ್ಟುಡಿಯೋಸಿಂದ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ರಿಷಿ ಆ್ಯಂಡ್ ದ ಎಂಟೈರ್ ಟೀಮ್. ಎಕ್ಸ್ಟ್ರೀಮ್ಲಿ ಹುಕ್ಕಿಂಗ್ ಫಿಲಮ್. ಒಂದು 10 ನಿಮಿಷ ಹೋಗ್ತಾ ಇತ್ತು, ಏನು ನಡೀತಾ ಇದೆ ಗೊತ್ತಾಗಲಿಲ್ಲ. ಆಫ್ಟರ್ 10 minutes ಜಸ್ಟ್ ಟುಕ್ ಆಫ್. 10 ನಿಮಿಷ ಆದಮೇಲೆ ಫಿಲಮ್ ಮುಗಿಯೋವರೆಗೂ ಕೂಡ ಇಟ್ ವಾಸ್ ಅ ಬ್ರಿಲಿಯಂಟ್ ಪ್ಲಾಟ್. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಡೈರೆಕ್ಟು. ಎಲ್ಲೂ ಏನು ಗಿವ್ ಅಪ್ ಮಾಡಿಲ್ಲ, ಎಲ್ಲೂ ಲ್ಯಾಗ್ ಇಲ್ಲ, ಸಿಕ್ಕಾಪಟ್ಟೆ ಫಾಸ್ಟ್ ಪೇಸಲ್ಲಿ ಹೋಗುತ್ತೆ. ಆ್ಯಂಡ್ ನನ್ ಅದರ್ ದೆನ್ ರಿಷಿ ಕೂಡ ಫುಲ್ ಆಫ್ ದಿಸ್ ಕೈಂಡ್ ಆಫ್ ರೋಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ್ಯಕ್ಷನ್ಸ್ ಈಸ್ ಅಲ್ಟಿಮೇಟ್. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಷನ್. ಸೊ ಐ ಥಿಂಕ್ ಇಟ್ ವಾಸ್ ಎ ನ್ಯೂ ಇಯರ್, ನ್ಯೂ ಮೂವಿ. ಐ ಆಮ್ ಶ್ಯೂರ್ ಕನ್ನಡದ ಎಲ್ಲ ಜನತೆಗಳು ತುಂಬ ಇಷ್ಟಪಡ್ತಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಂದೀಶ್ ಅವರಿಗೆ ಮತ್ತು ಹೀರೋಯಿನ್ ರಿಷಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್. ರುದ್ರ ಗರುಡ ಪುರಾಣ ಹೆಸರಿಕೆಂದಾಗಲೇ ತುಂಬ ಕುತೂಹಲ ಅನಿಸ್ತು. ಗರುಡ ಪುರಾಣ ಬಗ್ಗೆ ನಾವೆಲ್ಲ ನೋಡಿದ್ದೀವಿ, ಬಟ್ ಇವಾಗ ಹೇಗಿದನ್ನು ಈ ಚಿತ್ರದಲ್ಲಿ ನೋಡ್ಕೋತಾರೆ ಅಂತ ಕುತೂಹಲ ಇತ್ತು. ಫಿಲಮ್ ನೋಡಿದಾಗ ಭಾಳ ಒಂಥರ ಖುಷಿ ಆಗಿತ್ತು. ಈ ಥರ ಒಂದು ಕಾನ್ಸೆಪ್ಟ್ನ ತೊಗೊಂಡು ರುದ್ರ ಗರುಡ ಪುರಾಣ ಅಂತ ರುದ್ರನ ಒಂದು ವ್ಯೂವಿಂದ ಗರುಡ ಪುರಾಣನ ಹಿಂಗೆ ಮಾಡಿರೋ ಪಾಪಕ್ಕೆ ಶಿಕ್ಷೆ ಇಲ್ಲೇ ಆಗುತ್ತೆ ಅಂತ ತೋರಿಸುವಂಥ ಒಂದು ಚಿತ್ರ. ಈ ಥರ ಭಾಳಷ್ಟು ಚಿತ್ರಗಳು ಪುರಾಣ ಆಧಾರಿತ ಈಗಿನ ಒಂದು ಸಿಚುವೇಶನ್ ಅಳವಡಿಸ್ಕೊಂಡು ತೆಗೆದಂಥ ಪ್ರಯತ್ನ ಭಾಳ ಚೆನ್ನಾಗಿದೆ. ಆ್ಯಂಡ್ ರಿಷಿ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಭಾಳ ಚೆನ್ನಾಗಿದೆ. ಈ ಸೂಟ್ಸ್ ದ ಕ್ಯಾರೆಕ್ಟರ್. ಎಂಟೈರ್ ತಂಡ ತುಂಬ ಚೆನ್ನಾಗಿ ಮಾಡಿದೆ. ಚಿತ್ರ ನಿರ್ದೇಶಕರಾದ ನಂದೀಶ್ಗೆ ಮತ್ತು ನಿರ್ಮಾಣ ತಂಡಕ್ಕೆ ಅಭಿನಂದನೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ರುದ್ರ ಗರುಡ ಪುರಾಣ ಈ ಸಿನಿಮಾ ಟೈಟ್ಲಿಗೆ ತಕ್ಕ ಹಾಗೆಯೇ ಕ್ಲೈಮ್ಯಾಕ್ಸ್ ಅದಕ್ಕೊಂದು ಉತ್ತರ ಸಿಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಕಥೆಗೆ ಚಿತ್ರಕಥೆ ಎಷ್ಟು ಮುಖ್ಯ ಅನ್ನೋದನ್ನು ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಇಡೀ ಚಿತ್ರದುದ್ದಕ್ಕೂ ಒಂದು ಕುತೂಹಲನ ಕರ್ಕೊಂಡು ಹೋಗ್ತಾರೆ ನಿರ್ದೇಶಕರು. ಪಾತ್ರಧಾರಿಗಳು ಕೂಡ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಕೊನೆಗೆ ಯಾವುದೇ ಒಂದು ಕುತೂಹಲದ ಸಿನಿಮಾಗಳನ್ನು ಮಾಡಬೇಕಾದ್ರೆ ನಮಗೆ ಒಂದೊಂದೊಂದು ಸಸ್ಪೆನ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಈಸಿ, ಬಟ್ ಅದನ್ನು ಕನ್ಕ್ಲೂಷನ್ ಕೊಡುವಾಗ ತುಂಬ ಕಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ಪ್ರತಿಯೊಂದಕ್ಕೂ ಕನ್ಕ್ಲೂಷನ್ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಅರ್ಥಪೂರ್ಣವಾಗಿದೆ ಸಿನಿಮಾ, ಅದ್ಭುತವಾಗಿದೆ. ಇಂಥ ಸಿನಿಮಾಗಳನ್ನ ಎನ್ಕರೇಜ್ ಮಾಡಬೇಕು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾನ ನೋಡಿ, ಇಂಥ ಟೀಮ್ಗೆ ಎನ್ಕರೇಜ್ ಮಾಡಿ. ಆಲ್ ದಿ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ನಮ್ಮ ಹುಡುಗ ರಿಷಿದು ಒಳ್ಳೆ ಫಿಲಮ್ ಬಂದಿದೆ. ಅವನ ಹೈಟಿಗೆ ಸರಿಯಾಗಿರೋ ಒಬ್ಳು ಒಳ್ಳೆ ಹೀರೋಯಿನ್ ಸಿಕ್ಕಿದ್ದಾಳೆ. ರಘು ನಿಡುವಳ್ಳಿ ಅದ್ಭುತವಾದ ಡೈಲಾಗ್ಸ್ ಬರೆದಿದ್ದಾರೆ. ಕಾಮಿಕಲ್ ಪಂಚ್ಗಳು ಎಲ್ಲ ಕಡೆ ಬ್ಯೂಟಿಫುಲ್ ಆಗಿದೆ. ನಕ್ಕು ಸಾಕಾಯಿತು. ನಾನು ಮಾಡಲಿಲ್ವಲ್ಲ ಈ ಫಿಲಮಲ್ಲಿ ಅಂತ ಹೊಟ್ಟೆನೂ ಉರಿತು. ಅದು ಆಮೇಲೆ ರಿಷಿ ಹತ್ರ ವಿಚಾರಿಸ್ಕೊಳ್ತೀನಿ. ಒಳ್ಳೆ ಥ್ರಿಲ್ಲರ್ ಫಿಲಮು. ಇದಕ್ಕಿಂತ ಜಾಸ್ತಿ ಏನೇ ಹೇಳಿದ್ರು ಸ್ಟೋರಿ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ಹಾಗಾಗಿ ಯಾರಿಗೆ ಥ್ರಿಲ್ಲರ್ ಜಾನರ್ ಇಷ್ಟ ಇದೆಯೋ ಅವರೆಲ್ಲ ಬಂದು ಈ ಫಿಲಮ್ ನೋಡ್ರಿ. ನನ್ನಷ್ಟೇ ನೀವು ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಶಿಂದೋಗಿ. ಇವಾಗ ತಾನೇ ಒಂದು ಸಖತ್ತಾಗಿರೋ ಸಿನಿಮಾ ನೋಡ್ಕೊಂಬಂದೆ, ರುದ್ರ ಗರುಡ ಪುರಾಣ. ಫಸ್ಟ್ ಆಫ್ ಆಲ್ ರಿಷಿ ಅವ್ರಿಗೆ ಆ್ಯಂಡ್ ಡೈರೆಕ್ಟರ್ ನಂದೀಶ್ ಸರ್ಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ದಿನಗಳಾದಮೇಲೆ ಒಂದು ಎಡ್ಜ್ ಆಫ್ ದಿ ಸೀಟ್ ಒಂದು ಥ್ರಿಲ್ಲರ್ ಮೂವಿನ ನೋಡಿದೆ. ತುಂಬಾ ಖುಷಿ ಆಯಿತು. ಟೆಕ್ನಿಕಲಿ ವೆರಿ ಸೌಂಡ್. ಆ್ಯಕ್ಟಿಂಗ್, ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ನು, ಆ ಕ್ಯಾರೆಕ್ಟರ್ನ ತೋರಿಸಿರುವಂಥ ರೀತಿ ಇರ್ಬೋದು, ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟ್ರು ಬಂದು ಹೋದ್ರೂ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇತ್ತು. ಸುಮ್ಮನೆ ಏನೋ ಫಿಲ್ ಮಾಡಬೇಕು ಅಂತ ಯಾವುದನ್ನು ಮಾಡಿಲ್ಲ. ಒಂದು ಕಾಮಿಡಿ ಆಗಿರ್ಬೋದು, ಒಂದು ಆ್ಯಕ್ಷನ್ ಆಗಿರೋ, ಓ ಮೈ ಗಾಡ್, ಆ್ಯಕ್ಷನ್ ಬಗ್ಗೆ ಮಾತಾಡಲೇಬೇಕು. ಫೈಟ್ಸ್ ಅಂತೂ ಸಿಕ್ಕಾಪಟ್ಟೆ ಮಜವಾಗಿತ್ತು ಫೈಟ್ಸು. ಆ್ಯಂಡ್ ಎಲ್ಲೆಲ್ಲಿ ಬೇಕೋ ರೊಮ್ಯಾನ್ಸ್ ಇತ್ತು, ಒಂದು ಸಾಂಗ್ ಬೇರೆ ಇತ್ತು. ತುಂಬ ಅದ್ಭುತವಾಗಿರೋ ಒಂದು ಕಂಪ್ಲೀಟ್ ಪ್ಯಾಕೇಜ್. ಲಾಸ್ಟ್ವರೆಗೂ ನೀವು ಹೇಳೋಕ್ಕೆ ಆಗಲ್ಲ, ಗೆಸ್ ಮಾಡೋಕ್ಕೆ ಆಗಲ್ಲ ಏನು ಅಂತ. ಕೆಲವೊಂದು ಮೂವೀಸಲ್ಲಿ ಓಕೆ ಇದಿರ್ಬೋದಾ ಅಂತ ಗೆಸ್ ಮಾಡ್ಬೋದು. ಬಟ್ ಈ ಸಿನಿಮಾದಲ್ಲಿ ಲಾಸ್ಟ್ವರೆಗೂ ಅದು ಸಸ್ಪೆನ್ಸ್ ಆಗೇ ಉಳಿಯುತ್ತೆ. ಅದು ಏನು ಅಂತ ತಿಳ್ಕೊಬೇಕಂದ್ರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ರುದ್ರ ಗರುಡ ಪುರಾಣ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ನಿಜವಾಗ್ಲೂ ಅದ್ಭುತವಾಗಿದೆ.
ಐ ಕಾನ್ ಸೇ ಮೋರ್. ನನಗೆ ತುಂಬಾ ಖುಷಿ ಆಯಿತು ಸಿನಿಮಾ ನೋಡಿ. ಥ್ಯಾಂಕ್ ಯು ಗೈಸ್. ಎಲ್ಲರಿಗೂ ನಮಸ್ಕಾರ. ರುದ್ರ ಗರುಡ ಪುರಾಣ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಟ್ಸ್ ಎ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ನಂದೀಶ್ವರ ಡೈರೆಕ್ಷನ್ನು, ಇವನ್ ಕಾಸ್ಟ್ ಕೂಡ ಎಲ್ಲನೂ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಈ ಮೂವಿನ ಎಲ್ಲರೂ ಆ ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಈಗ ತಾನೇ ರುದ್ರ ಗರುಡ ಪುರಾಣ ನೋಡ್ಕೊಂಡು ಬಂದಿದ್ದೀವಿ. ನನಗೆ ಸಿನಿಮಾ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ಸಿನಿಮಾದ ರೈಟಿಂಗು, ಡೈರೆಕ್ಷನು, ಆ್ಯಕ್ಟಿಂಗು ಪ್ರತಿಯೊಂದು ಭಾಳ ಗ್ರಿಪ್ಪಿಂಗ್ ಆಗಿ ಇಂಟ್ರೆಸ್ಟ್ ಅಂತೂ ಕಂಟಿನ್ಯೂಡ್ ಮೇಂಟೈನ್ ಮಾಡಿ ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ದಾರೆ. ರಿಷಿ ನನಗೆ ಒಳ್ಳೆ ಸ್ನೇಹಿತರು, ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಕಮಲುದಾರಿ ಅದು ಅದೇ ಥರ ಕ್ಯಾರೆಕ್ಟರ್ ಇರ್ಬೋದು, ಕತೆ ಸಂಪೂರ್ಣವಾಗಿ ಬೇರೆ ಇದೆ. ಇಂಥ ಒಳ್ಳೆ ಕಂಟೆಂಟ್ ಬರಬೇಕು, ಬರ್ತಾ ಇದೆ, ಮತ್ತು ಇಂಥ ಒಳ್ಳೆ ಕಂಟೆಂಟ್ ಕೇಳ್ತಾ ಇದೆ. ಇದು ಕನ್ನಡ ಚಿತ್ರರಂಗದ ಒಳ್ಳೆ ರೀತಿಯ ಪ್ರಗತಿ ನಡೀತಾ ಇದೆ. ಸೊ ರುದ್ರ ಗರುಡ ಪುರಾಣ ನೋಡಿ ಡೈರೆಕ್ಟರ್ ನಂದೀಶ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಡೈಲಾಗ್ಸ್ ಅಂತೂ ನನಗೆ ಭಾಳ ಇಷ್ಟ ಆಯಿತು. ಡೈಲಾಗ್ಸು ಫಿಲಸಾಫಿಕಲ್ ಆಗಿದೆ, ಹಾಸ್ಯವಾಗಿದೆ. ನನಗೆ ಬರವಣಿಗೆ ಚೆನ್ನಾಗಿದ್ದಾಗ ಸಿನಿಮಾ ಖಂಡಿತ ಅದ್ಭುತವಾಗಿದೆ. ಬರವಣಿಗೆ ಮೇಲೆ ನಿಂತಿರೋದು, ಡೈಲಾಗ್ಸ್ ನನಗೆ ಭಾಳ ಇಷ್ಟ ಆಯಿತು. ರುದ್ರ ಗರುಡ ಪುರಾಣ ನಮ್ಮ ಕನ್ನಡ ಚಿತ್ರರಂಗದ ಭಾಳ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಅದ್ರ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇದೆ. ಬಂದು ನೋಡಿ. ಕಂಗ್ರ್ಯಾಚುಲೇಷನ್ಸ್ ರಿಷಿ, ನಂದೀಶ್ ಮತ್ತು ತಂಡ ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಮಾತಾಡೋಕ್ಕಿಂತ ಮುಂಚೆ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಗೀತ ಶೃಂಗೇರಿ. ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಟಾಸ್ಕ್ ಕೊಡೋಣ ಅಂತ ಇದ್ದೆ. ಇಲ್ಲಿ ಬಿಗ್ ಬಾಸ್ನ 2 ಕಂಟೆಸ್ಟೆಂಟ್ಸ್ ಇದ್ದಾರೆ. ದಯವಿಟ್ಟು ಇಲ್ಲಿ ಬನ್ನಿ. ಅದು 3 ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ದಿವ್ಯಾ ದಿವ್ಯಾ ಬನ್ನಿ. ಇವಾಗ ರುದ್ರ ಗರುಡ ಪುರಾಣ ಇದನ್ನ 10 ಸತಿ ಹೇಳ್ಬೇಕು ಸ್ಪೀಡ್ ಆಗಿ. ರಾಪಿಡ್ ಫೈರ್. ಕಮ್ ಆನ್, ಲೆಟ್ಸ್ ಡೂ ಇಟ್. ಯಾರು ಎಣಿಸ್ಕೊಂತಾರೆ? ನಾನು ನಿಲ್ಸಂಗಿಲ್ಲ, ಫಾಸ್ಟ್ ಆಗಿ ಹೇಳ್ಬೇಕು. ಓಕೆ, ಬಿಗ್ ಬಾಸ್ ಸಂಗೀತ ಅವರು ನಮಗೆ ಟಾಸ್ಕ್ ನೀಡ್ತಾ ಇದ್ದಾರೆ. ಓಕೆ, ಯುವರ್ ಇಟ್ ಗೋಸ್. ನೀವು ಸ್ಟಾರ್ಟ್ ಮಾಡಿ. ರುದ್ರ ಗರುಡ ಪುರಾಣ, 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 ರುದ್ರ ಗರುಡ ಪುರಾಣ. 9 ಆಗಿದ್ದು. ರುದ್ರ ಗರುಡ ಪುರಾಣ. ಗುಡ್ ಗುಡ್. ನೀವು ನೆಕ್ಸ್ಟ್. ರುದ್ರ ಗರುಡ ಪುರಾಣ, 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 ರುದ್ರ ಗರುಡ ಪುರಾಣ. ರದ್ರ ಆಗೋಯ್ತು, ರದ್ರ ಆಗೋಯ್ತು. ರದ್ದು ರದ್ದು. ರುದ್ರ. ನೈಸ್. ಡಿಯು ನೋಡಿ. ಡಿಯು ಬನ್ನಿ. ಡಿಯು ಓಕೆ, ನೀವೇ ಪರವಾಗಿಲ್ಲ. ಇಲ್ಲಿ ವಿನ್ನರ್ ಬಂದ್ಬಿಟ್ಟು ನಾನು. ಟಾಸ್ಕ್ ಕೊಟ್ಟಿರೋದು ನಾನಲ್ವಾ? ಇಲ್ಲ ಅಷ್ಟೇ. ಸೊ ಥ್ಯಾಂಕ್ ಯು ಈ ಒಂದು ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಇಬ್ರು ಕೂಡ ವಿನ್ನರ್ ಎಲ್ಲ ಹೋಗ್ತೀವಿ. ನಾನು ಹೇಳಲ್ಲ, ಅದು ಯಾವತ್ತೂ ಆಗಿದೆ. ನನಗೆ ಹೇಳೋದು ಆಗ್ಲಿ ತೆಗೀರಿ ಬಿಗ್ ಬಾಸ್. ಹಾಯ್, ನಾವು ಹಂಗೆ ಫೇಮಸ್ಸು. ಸೊ ಎಸ್, ರುದ್ರ ಗರುಡ ಪುರಾಣ ನೋಡಿದೆ ಇವಾಗಷ್ಟೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸುಮಾರಷ್ಟು ಇನ್ಸಿಡೆಂಟ್ಸ್, ಸ್ಟೋರೀಸ್ ನಂಗೆ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ನಾನು ಅದನ್ನ ಲೀಕ್ ಮಾಡೋಕ್ಕೆ ಹೋಗಲ್ಲ. ಬಟ್ ನಂಗೆ ಇಷ್ಟ ಆಗಿರೋದು ಏನು ಅಂದರೆ ಇದರಲ್ಲಿರೋ ಟ್ವಿಸ್ಟ್, ಟರ್ನ್ಸ್, ಮಿಸ್ಟ್ರಿ ಆ್ಯಂಡ್ ಸಸ್ಪೆನ್ಸ್, ಹಾರರ್ ಕೂಡ ಇದೆ. ಒಂದು ಪಾಯಿಂಟಲ್ಲಿ ನಾನು ತಿರುಗಿ ಕೇಳಿದೆ ಇದನ್ನು ಹಾರರ್ ಮೂವಿನ ಅಂತ. ಆ ಪಾಯಿಂಟಿಗೂ ಬಂದಿತ್ತು. ನಾನು ಖುಷಿಯಾಗಿರೋದು ನೋಡಿದ್ರೆ ನಿಮಗೆ ಅನಿಸ್ತಾ ಇರ್ಬೋದು ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ, ಯಾಕೆ ಇಷ್ಟು ಥ್ರಿಲ್ ಆಗಿದ್ದೀನಿ ಅಂತ. ಬಿಕಾಸ್ ತುಂಬ ಚೆನ್ನಾಗಿದೆ ಕತೆ. ರಿಷಿ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ಪೆಷಲಿ ದ ರೈಟರ್ ನನಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಕತೆನ ಟ್ವಿಸ್ಟ್ ಆ್ಯಂಡ್ ಟರ್ನ್ಸಲ್ಲಿ ಬರೆದಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ. ದಯವಿಟ್ಟು OTT ಬರೋ ತನಕ ಕಾಯಬೇಡಿ. OTTಲೂ ನೋಡಿ, ಆದರೆ ಮತ್ತೊಮ್ಮೆ ನೋಡಿ. ಬಟ್ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ, ಯಾವಾಗಲೂ ಅದು ಸಿಗೋದಿಲ್ಲ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಅಫ್ಕೋರ್ಸ್ ಸಿರಿಮಾನನ್ನು ಇನ್ವೈಟ್ ಮಾಡಿದ್ರು. ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕೂಡ ಇದರಲ್ಲಿ. ಆ್ಯಂಡ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಕಾಸ್ಟ್ ಪರ್ಫಾರ್ಮೆನ್ಸ್ ಓವರಾಲ್ ತುಂಬ ಚೆನ್ನಾಗಿತ್ತು. ಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ನನ್ನ ಫೇವ್ರೆಟ್ ಪೋರ್ಷನ್. ಅದು ನಂಗೆ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಬಂದು ಥಿಯೇಟ್ರಲ್ಲಿ ಈ ಮೂವಿನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರುದ್ರ ಗರುಡ ಪುರಾಣ ಸಿನಿಮಾನ ನೋಡ್ಕೊಂಡು ಬಂದ್ವಿ. ಫಸ್ಟು ಮೇಜರ್ ಪಾಯಿಂಟ್ ಯಾಕೆ ಸಿನಿಮಾ ನೋಡಬೇಕು ಅಂತಂದರೆ ರಿಷಿ ಪರ್ಫಾರ್ಮೆನ್ಸ್ಗೋಸ್ಕರ. ಐ ಥಿಂಕ್ ತಿಂದಾಕ್ಬಿಟ್ಟಿದ್ದಾನೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ವೆರಿ ಅನ್ಎಕ್ಸ್ಪೆಕ್ಟೆಡ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಇಂಡಸ್ಟ್ರಿನಲ್ಲಿ ಒನ್ ಆಫ್ ದಿ ವರ್ಸಟೈಲ್ ಆ್ಯಕ್ಟರ್ಸ್ ಅಂತಂದರೆ ಅದು ಬಹುಶಃ ರಿಷಿ. ಆ್ಯಂಡ್ ಅವ್ನಿಗೆ ಈ ಸಿನಿಮಾ ಥ್ರೂ ಐ ಓನ್ಲಿ ವಿಶ್ ದ್ಯಾಟ್ ಇನ್ನೊಂದಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ಅವನಿಗೆ ಸಿಗಬೇಕು, ಕತೆಗಳು ಅವನಿಗೆ ಸಿಗಬೇಕು. ಬಿಕಾಸ್ ಅವ್ನು ಆಲ್ರೆಡಿ ತುಂಬ ವರ್ಸಟೈಲ್, ಎಲ್ಲ ಥರದ ಕ್ಯಾರೆಕ್ಟರ್ಸ್ ಮಾಡ್ಬೋದು ಅಂತ ಪ್ರೂವ್ ಮಾಡ್ಕೊಂಡಿರೋಂಥ ಆ್ಯಕ್ಟರ್.
ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಈ ಸಿನಿಮಾ ತಂಡದಿಂದ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಗುಡ್ ಲಕ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕೃಷ್ಣಾರ್ಜುನ್ ಅಂತ. ಈ ಒಂದು ಚಿತ್ರ ರುದ್ರ ಗರುಡ ಪುರಾಣ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ತುಂಬ ಹಾರರು, ಸಸ್ಪೆನ್ಸು, ಮಿಸ್ಟ್ರಿ ಯಾವ ಜೋನರಲ್ಲಿ ಬರುತ್ತೆ ಅನ್ನೋ ಒಂದು ಸರ್ಪ್ರೈಸಲ್ಲಿ ನೀವು ಫುಲ್ ಫಿಲ್ಮ್ನ ಕಳೀತಾ ಇರ್ತೀರಾ. ಕಾಮಿಡಿ ಎಲಿಮೆಂಟ್ ತುಂಬ ಚೆನ್ನಾಗಿದೆ. ರಿಷಿ ಅವರ ಗ್ರೋತ್ನ ನೀವು ಪ್ರತಿಯೊಂದು ಫಿಲಮಲ್ಲೂ ನೋಡ್ಬೋದು. ಇದು ತುಂಬ ವರ್ಸಟೈಲ್ ಆಗಿರುವಂತಹ ರಿಷಿ ಅವರಿಗೆ ಈ ಥರ ಒಂದು ಕ್ಯಾರೆಕ್ಟರ್ಸು ಸಿಗ್ತಾ ಇರೋದು ತುಂಬ ಖುಷಿ. ಹೊಸ ಆ್ಯಕ್ಟ್ರೆಸ್ ಆಗಿರುವಂತಹ ಪ್ರಿಯಾಂಕಾ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಫುಲ್ ಟೀಮ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಸ್ಟೋರಿ ಲೈನ್ ತುಂಬ ಚೆನ್ನಾಗಿದ್ದು ಯುನೀಕ್ ಆಗಿದೆ. ಈ ಥರ ಸ್ಟೋರಿ ಲೈನ್ಸ್ ಜಾಸ್ತಿ ಬರಬೇಕು. ಕನ್ನಡ ಚಲನಚಿತ್ರ ಅಭಿಮಾನಿಗಳು ಇದನ್ನು ಗೆಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ನನಗೆ ಬೇಸಿಕ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಹಾರರ್ ಥ್ರಿಲ್ಲರ್ ಅಂದರೆ ಇಷ್ಟ ಆಗುತ್ತೆ. ಇವತ್ತು ಸಿನಿಮಾ ನೋಡ್ತಾ ಇದು ಹಾರರ್ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಕ್ಚುಲಿ ಒಂಥರ ನೇಲ್ ಬೈಟಿಂಗ್ ಅಂತ ಹೇಳ್ತಾರಲ್ಲ ಆ ಥರ. ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಕ್ಯೂರಿಯಸ್ ಆಗಿದೆ. ಐ ಥಿಂಕ್ ರಿಷಿ ಇದ್ದಾರೆ ಸಿನಿಮಾದಲ್ಲಿ ಅಂದರೆ ಅದೊಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ. ಆ್ಯಂಡ್ ಅವರಿದ್ರೆ ಏನು ನೋಡೋರಿಗೆ ಮೋಸ ಆಗಲ್ಲ, ಒಂದು ಜಸ್ಟಿಸ್ ಇರುತ್ತೆ. ಸೊ ಕೊನೆ ಮೊಮೆಂಟ್ ತನಕನೂ ಏನಾಗ್ಬೋದು ಸಿನಿಮಾ, ಏನಿರ್ಬೋದು ಓಕೆ ನಾನು ಜಾಸ್ತಿ ಹೇಳಿದ್ರೆ ಲೀಡ್ಸ್ ಬಿಟ್ಕೊಟ್ಟಂಗೆ ಆಗುತ್ತೆ. ಬಟ್ 1-2 hours ಒಳ್ಳೆ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ಎಂಗೇಜಿಂಗ್ ಆಗಿತ್ತು. ಮೇನ್ ಆಗಿ ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟ ಆಗೋದ್ರಿಂದ ನನಗೆ ಇಷ್ಟ ಆಯಿತು. ಆ್ಯಂಡ್ ನಿಮ್ಗೆ ಯಾರಿಗೆಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಅಥವಾ ಹಾರರ್ ಥ್ರಿಲ್ಲರ್ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ಡೆಫಿನೆಟ್ಲಿ ಮೂವಿ ಇಷ್ಟ ಆಗುತ್ತೆ. ಪ್ಲೀಸ್ ಟು ಕಮ್ ಆ್ಯಂಡ್ ವಾಚ್. ಆ್ಯಂಡ್ ರಿಷಿ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ನೋಡೋಕ್ಕಂತಲೇ ಇನ್ಫ್ಯಾಕ್ಟ್ ನಾನು ಬಂದಿರೋದು. ಆ್ಯಂಡ್ ಐ ಥಿಂಕ್ ಓವರಾಲ್ ಮೂವಿ ಸೂಪರ್ ಆಗಿತ್ತು. ಪ್ಲೀಸ್ ಟು ವಾಚ್ ಕನ್ನಡ ಮೂವೀಸ್. ರುದ್ರ ಗರುಡ ಪುರಾಣ ಫಿಲಮ್ ನೋಡ್ಕೊಂಡು ಬಂದ್ವಿ ಜಸ್ಟ್. ರಿಷಿ ಅವರು ಸ್ಪೆಷಲಿ ವೆರಿ ರಿಲಯಬಲ್ ಆ್ಯಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಐ ಥಿಂಕ್ ಅವ್ರನ್ನ ಇಟ್ಕೊಂಡು ಇನ್ನೂ ತುಂಬ ಚೆನ್ನಾಗಿ ಥ್ರಿಲ್ಲರ್ಸ್ಗಳ ಸಿನಿಮಾಸ್ಗಳನ್ನ ತುಂಬ ನೋಡಿದ್ವಿ. ಐ ಥಿಂಕ್ ಫಸ್ಟ್ ಟೈಮ್ ಈ ರೇಂಜಿಗೆ ಮಾಸ್ ಆ್ಯಕ್ಷನ್ ಫಿಲ್ ಸಿನಿಮಾನ ನೋಡಿದ್ದು ತುಂಬ ಖುಷಿ ಆಯಿತು. ಐ ಕಂಪ್ಲೀಟ್ಲಿ ಎಂಜಾಯ್ಡ್ ಸ್ಕ್ರೀನ್ ಪ್ರೆಸೆನ್ಸ್ ಥ್ರೂಔಟ್ ಸಿನಿಮಾ. ಆ್ಯಂಡ್ ಸಿನಿಮಾನ ಜರ್ನಿ, ಸ್ಕ್ರೀನ್ ಪ್ಲೇ ತುಂಬ ಮಿಸ್ಟೀರಿಯಸ್ ಆಗಿ ಎಂಡ್ವರೆಗೂ ತೊಗೊಂಡು ಹೋಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಈ ಥರ ಒಂದು ಮಾಸ್ ಸಿನಿಮಾದಲ್ಲಿ ಈ ಥರ ಒಂದು ಥ್ರಿಲ್ಲರ್ ಎಲಿಮೆಂಟ್ಸ್, ಒಂದು ಆ್ಯಕ್ಷನ್ಸ್ ಕಂಪ್ಲೀಟ್ಲಿ ಬ್ಲೆಂಡ್ ಮಾಡಿ ಕೊಟ್ಟಿದ್ದು ತುಂಬ ಮಜಾ ಅನಿಸ್ತು. ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನರ್. ಖಂಡಿತ ಮಾಸ್ ಆಡಿಯನ್ಸ್ಗೂ ಮತ್ತು ಕ್ಲಾಸ್ ಆಡಿಯನ್ಸ್ಗೂ ಇಷ್ಟ ಆಗೋ ಥರ ಕಥೆನ ಬ್ಲೆಂಡ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಮೋಸ ಮಾಡೋದಿಲ್ಲ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಸೂಪರ್ ಕಾಸ್ಟಿಂಗ್, ತುಂಬಾ ಚೆನ್ನಾಗಿ ಕಾಸ್ಟಿಂಗ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಎವ್ರಿ ಫ್ರೇಮ್, ಎವ್ರಿ ಸ್ಕ್ರೀನ್ ಸಿನಿಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ದೇ ಆಲ್ಸೋ ಟೆಲ್ ಅಲ್ವಾ, ಇಫ್ ಯು ಕಾಸ್ಟ್ ಅ ಪೊಟೆನ್ಷಿಯಲ್ ಆ್ಯಕ್ಟರ್, ಏನೇ ಆದ್ರೂ ಅವ್ರು ಕನ್ವಿನ್ಸ್ ಮಾಡಿಬಿಡ್ತಾರೆ ಒಬ್ಬ ಒಳ್ಳೆ ಆ್ಯಕ್ಟರ್ ಇದ್ದರೆ ಸ್ಪೇಸಲ್ಲಿ ಅಂತ. ಆ ನಿಟ್ಟಿನಲ್ಲಿ ಡೈರೆಕ್ಟರ್ ನಂದೀಶ್ ಅವರು ತುಂಬ ಒಳ್ಳೆ ಕಾಸ್ಟಿಂಗ್ ಮಾಡಿದ್ದಾರೆ ಸಿನಿಮಾಗೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು ಸಿನಿಮಾ. ರುದ್ರ ಗರುಡ ಪುರಾಣ ಅನ್ಕೊಂಡ್ಬಂದಿದ್ದು ಒಂದು ಆ್ಯಕ್ಷನ್ ಪೊಲೀಸ್ ಸ್ಟೋರಿ ಅಂದ್ಕೊಂಡು ಬಂದೆ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಸಸ್ಪೆನ್ಸ್ ಮೂವಿ ಅಂತ. ಆ್ಯಂಡ್ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ತಿಲ್ಲ, ರಿಷಿನ ಪಾಪಾಗಿ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ, ನಾನು ಕೂಡ. ತುಂಬ ವರ್ಸಟೈಲ್ ಆ್ಯಕ್ಟ್ರು. ಥ್ರೂಔಟ್ ಸಿನಿಮಾ ನಂಗೆ ನೋಡಿದಾಗ ರಿಷಿ ಅದ್ಭುತವಾದ ಪರ್ಫಾರ್ಮರ್ ಅಂತ ಕಾಣಿಸ್ತು. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಸೊ ಈ ಥರ ಇನ್ನೂ ಒಂದಿಷ್ಟು ಹೊಸ ಹೊಸ ಕಥೆಗಳನ್ನ ನಾವು ಆಯ್ಕೆ ಮಾಡಲಿ. ಆ್ಯಂಡ್ ಇಡೀ ಸಿನಿಮಾಗೆ ಆಲ್ ದಿ ಬೆಸ್ಟ್. ಒಳ್ಳೆದಾಗಿ. ಈ ಸಿನಿಮಾ ಒಂದು ಮ್ಯಾಜಿಕಲ್ ಕಮರ್ಷಿಯಲ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೇ ಹೇಳಿದ್ರು ಗುಟ್ಟನ್ನ ಬಿಟ್ಕೊಟ್ಟಾಗುತ್ತೆ. ಹಾಗಾಗಿ ನಾನು ಏನೂ ಮಾತಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಏನೇ ವಿಷಯ ಹೇಳಿದ್ರು ಸಿನಿಮಾದ ಒಂದು ಪಾಯಿಂಟನ್ನೇ ಬಿಟ್ಕೊಟ್ರೆ ಸಿನಿಮಾ ನೋಡೋಕ್ಕಾಗಲ್ಲ. ಭಾಳ ಒಂದು ಸಸ್ಪೆನ್ಸ್ ಇರೋದ್ರಿಂದ ದಯವಿಟ್ಟು ತುಂಬ ನೋಡಿಸ್ಕೊಂಡು ಹೋಗುವಂಥ ಸಿನಿಮಾ. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನಮ್ಮ ನಾಯಕ ನಟರ ಅಭಿನಯ ಮತ್ತು ಈ ಚಿತ್ರದ ಸಂಭಾಷಣೆ ಮತ್ತು ಒಂದು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಇದನ್ನ ಎಲ್ಲರೂ ನೋಡಬೇಕು. ಇದೊಂದು ಪಕ್ಕಾ ಮಾಸ್ ಕಮರ್ಷಿಯಲ್ ಮ್ಯಾಜಿಕಲ್ ಸಿನಿಮಾ. ನಮಸ್ಕಾರ. ಈಗ ತಾನೇ ರುದ್ರ ಗರುಡ ಪುರಾಣ ಸಿನಿಮಾ ನೋಡಿದ್ವಿ. ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ಸ್ ವಿತ್ ಒಂದು ಹಾರರ್ ಎಲಿಮೆಂಟ್ಸು. ರಿಷಿ ಅವರ ಕರಿಯರಲ್ಲಿ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾವಾಗಿ ಇದು ನಿಂತ್ಕೊಳ್ಳುತ್ತೆ. ಪರ್ಟಿಕ್ಯುಲರ್ಲಿ ಸೆಕೆಂಡ್ ಹಾಫ್ ನಿಮ್ಮನ್ನು ಕೂರಿಸುತ್ತೆ. ತುಂಬ ಎಂಗೇಜ್ಡ್ ಆಗಿದೆ ಸಿನಿಮಾ. ಗುಡ್ ರೈಟಿಂಗ್, ಒಂದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ, ದಟ್ ಈಸ್ ಆಲ್ಸೋ ವೆರಿ ನ್ಯೂ ಥಿಂಗ್. ಈ ಸಿನಿಮಾದಲ್ಲಿ ಜನರಲಿ ಕ್ರೈಮ್ ಥ್ರಿಲ್ಲರ್ ವರ್ಕ್ ಆಗೋ ಒಂದು ಎಲಿಮೆಂಟು ನಾನ್ ಲೀನಿಯರು. ಓವರಾಲ್ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. 24th ರಿಲೀಸ್ ಆಗ್ತಾ ಇದೆ ಸಿನಿಮಾ. ಎಲ್ಲರೂ ನೋಡಿ. ಡೆಫಿನೆಟ್ಲಿ ನಿಮ್ಮನ್ನು ಆಕ್ಯುಪೈ ಮಾಡುತ್ತೆ, ನಿಮ್ಮನ್ನು ಎಂಗೇಜ್ ಮಾಡುತ್ತೆ, ಎಂಟರ್ಟೈನ್ ಮಾಡುತ್ತೆ. ಥ್ಯಾಂಕ್ ಯು. ನಮಸ್ಕಾರ.
ರುದ್ರ ಗರುಡ ಪುರಾಣ ಈಗ ತಾನೇ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬಾ ಏನಂತಾರೆ, ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೊನೆವರೆಗೂ ಸಹ ಬೆಸ್ಟ್ ಪಾರ್ಟ್ ಏನಂತಂದರೆ ಆಡಿಯನ್ಸಿಗೆ ಬಹಳ ಕೆಲಸ ಇದೆ. ಯಾರು ಏನು ಹೇಗೆ ಅಂತ ನಾವು ಡಾಟ್ಸ್ನ ಕನೆಕ್ಟ್ ಮಾಡ್ತಾ ಹೋಗಬೇಕು. ಯಾರಿಗೆ ರಿಲೇಟೆಡ್ ಇದ್ದಾರೆ, ಇವ್ರು ಯಾರಿರ್ಬೋದು ಅಂತ ಒಂದು ನಮಗೆ ಕೆಲಸ ಕೊಡ್ತಿದ್ದಾರಲ್ಲ, ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಕೊನೆವರೆಗೂ ಸಹ ತುಂಬಾ ಚೆನ್ನಾಗಿದೆ. ಅಂದರೆ ಲೈಕ್ ಡಿಕೋಡ್ ಮಾಡೋದೇ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ರಿಷಿ ಅವ್ರು ಸಕ್ಕದಾಗಿ ಕಾಣ್ತಿದ್ದಾರೆ. ಈಸ್ ಟೂ ಗುಡ್ ಆನ್ ಸ್ಕ್ರೀನ್, ಚಾರ್ಮಿಂಗ್ ಆ್ಯಂಡ್ ಫೈಟ್ ಆ್ಯಂಡ್ ಎವ್ರಿಥಿಂಗ್. ಅವರು ಪೊಲೀಸ್ ಆಫೀಸರ್ ಯೂನಿಫಾರ್ಮ್ ಅಲ್ಲಿ ಸಕ್ಕದಾಗಿ ಕಾಣ್ತಾರೆ. ನಾವೆಲ್ಲ ನೋಡಿದ್ದೀವಿ ಸಹ ಅನದರ್ ಫಿಲಮ್. ಆ್ಯಂಡ್ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಇವಾಗಲೇ ಟಿಕೆಟ್ಸ್ನ ಬುಕ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ ರುದ್ರ ಗರುಡ ಪುರಾಣ. ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥಿಂಕ್ ಈ ಒಂದು ಸಿನಿಮಾ ಇಟ್ ಈಸ್ ಅ ಟ್ರೀಟ್ ಟು ವಾಚ್. ಯಾಕಂದರೆ ರಿಷಿ ಅವ್ರನ್ನ ಆಪರೇಷನ್ ಅಲ್ಮೇಲಮ್ಮ ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಒಂದು ಮಾಸ್ ಲುಕ್ಕಲ್ಲಿ ಸಕ್ಕದಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಗಳಲ್ಲಿ ನಾವು ನೋಡೋಕ್ಕೆ ಹೋದರೆ ಐ ಥಿಂಕ್ ಎಕ್ಸ್ಟ್ರೀಮ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ನಾನು ನೋಡಿದ್ದು. ಹೌದು, ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ರಿಷಿ ಅವ್ರನ್ನ ನೋಡೋಕೆ ಫುಲ್ ಖುಷಿ ಆಗುತ್ತೆ. ಆ್ಯಕ್ಷನ್ ಪ್ಯಾಕ್ ಎಲ್ಲ ಮಾಡಿದ್ದಾರೆ ಫುಲ್ಲು. ಸೊ ರಿಯಲಿ ನೈಸ್. ಆ್ಯಂಡ್ ಆಲ್ಸೋ ಮ್ಯೂಸಿಕ್ ತುಂಬ ಇಷ್ಟ ಆಗಿದ್ದು ನನಗೆ ಸಿನಿಮಾದಲ್ಲಿ. ಅವ್ರು ಟ್ರೈ ಮಾಡ್ತಿರೋ ಜಾನ್ರಗಳು ತುಂಬ ಹೊಸದು, ಎಕ್ಸ್ಪೆರಿಮೆಂಟಲ್ ಅಂತ ಅನಿಸುತ್ತೆ. ಸೊ ಅವ್ರಿಗೆ ಸೂಟ್ ಕೂಡ ಆಗ್ತಾ ಇದೆ. ಸೊ ವಿ ಲೈಕ್ ಹೌ ದ ಸ್ಟೋರಿ ವೆಂಟ್. ಅವ್ರು ಹೇಗೆ ಸ್ಟಾರ್ಟ್ ಮಾಡಿ ಅದನ್ನು ಎಂಡ್ ಮಾಡೋಷ್ಟೊತ್ತಿಗೆ ಹೇಗೆ ಏನೇ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ಸ್ ಇತ್ತು. ಸೊ ಯಾ, ವಿ ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಕಂಗ್ರ್ಯಾಚುಲೇಷನ್ಸ್ ರಿಷಿ ಸರ್, ಈ ಒಂದು ಹೊಸ ಮಾಸ್ ಜರ್ನಿ ಇಡೀ ಟೀಮ್ಗೆ. ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಈಗಷ್ಟೇ ಮೊದಲನೇ ಪ್ರದರ್ಶನ ಆಗಿದೆ, ಅಂದರೆ ಬೆಂಗಳೂರಲ್ಲಿ. ನಿನ್ನೆ ಮೈಸೂರಲ್ಲಿ ಪ್ರೀಮಿಯರ್ ಶೋ ಆಗಿತ್ತು, ಇವತ್ತು ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಆಗಿದೆ. ಎರಡೂ ಕಡೆ ಹೌಸ್ಫುಲ್ ಶೋಸ್. ಆ್ಯಂಡ್ ನಮಗೆ ಭಾಳ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ನಾವು ಅಂದ್ಕೊಂಡಿದ್ವಿ ಸಿನಿಮಾ ಭಾಳ ಎಂಗೇಜಿಂಗ್ ಆಗಿ ಇರುತ್ತೆ ಅಂತ. ಬಟ್ ನಮಗೆ ಬರ್ತಾ ಇರೋವಂಥ ಪ್ರತಿಕ್ರಿಯೆಗಳು ಕೂಡ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿದೆ. ಅಂದರೆ ಜನರಿಗೆ ಕಡೆ ಮೊಮೆಂಟ್ವರೆಗೂ, ಇನ್ಫ್ಯಾಕ್ಟ್ ನಾವು ರೋಲಿಂಗ್ ಕಾರ್ಡ್ಸ್ ಪ್ಲೇ ಆಗ್ತಾ ಇರಬೇಕಾದ್ರೂ ಕೂಡ ಅವಾಗಲೂ ಕೂಡ ಜನ ಎದ್ದು ಹೋಗಿರಲಿಲ್ಲ. ಅಂದರೆ ದೇ ವೇರ್ ವೇಟಿಂಗ್ ವಾಟ್ ನೆಕ್ಸ್ಟ್ ಅಂತ. ಸೊ ಹಾಗಾಗಿ ದ್ಯಾಟ್ ಗಿವ್ಸ್ ಅಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ದ್ಯಾಟ್ ಜನರಿಗೆ ಸಿನಿಮಾ ತುಂಬ ಇಷ್ಟ ಆಗಿದೆ ಅಂತ. ಆ್ಯಂಡ್ ಬರ್ತಾ ಇರೋವಂಥ ರಿವ್ಯೂಸ್ಗಳು ನೋಡಿದ್ರೆ ವಿ ಫೀಲ್ ವೆರಿ ಹ್ಯಾಪಿ. ಇವತ್ತಿಂದ ನಾವು ಮಾತಾಡೋದಕ್ಕಾಗಲ್ಲ, ಅಂದರೆ ಸಿನಿಮಾ ಈಗ ನಿಮ್ಮದಾಗಿದೆ. ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಕೂಡ ಶುರುವಾಗಿದೆ. ನಿಮಗೆ ಸಿನಿಮಾ ನೋಡಬೇಕು ಅಂತ ಆಸೆ ಇದ್ದಲ್ಲಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊಳ್ತೀವಿ. ನಾನು ಯಾವಾಗಲೂ ಹೇಳ್ತೀನಿ, ನಾನು ಯಾವತ್ತೂ ಕೂಡ ನಾನು ಅದ್ಭುತವಾದಂಥ ಸಿನಿಮಾ ಮಾಡಿದ್ದೀನಿ ಅಂತೆಲ್ಲ ಹೇಳೋದಕ್ಕೆ ಹೋಗಲ್ಲ. ಬಟ್ ನಮ್ಮ ತಂಡ ದೇ ಹ್ಯಾವ್ ಡನ್ ದೇರ್ ಬೆಸ್ಟ್ ವರ್ಕ್. ಹಾಗಾಗಿ ಐ ಥಿಂಕ್ ಎಲ್ಲರ ಪರಿಶ್ರಮ ಇದೆ ಈ ಒಂದು ಸಿನಿಮಾದಲ್ಲಿ. ಸಿನಿಮಾ ಈ ರೀತಿ ಸಿನಿಮಾಗಳನ್ನು ನಾವು ಮಾಡಬೇಕು ಅಂತ ಇದ್ದಲ್ಲಿ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಅದನ್ನು ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ. ಸೊ ದ್ಯಾಟ್ ವಿ ಗೆಟ್ ಅನದರ್ ಆಪರ್ಚುನಿಟಿ ಟು ಇಂಪ್ರೂವ್ ಅವರ್ ಸೆಲ್ಸ್. ಇನ್ನೊಂದಷ್ಟು ಅವಕಾಶಗಳು ಸಿಕ್ಕಿದಾಗ ನಮ್ಮನ್ನು ನಾವು ಬೆಟರ್ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಾಯ ಆಗುತ್ತೆ. ಆ್ಯಂಡ್ ನಮ್ಮ ಗುರಿ ಯಾವತ್ತಿದ್ರೂ ಕೂಡ ಪ್ರೇಕ್ಷಕರನ್ನು ಮನರಂಜಿಸೋದು. ಸೊ ಹಾಗಾಗಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ತುಂಬ ಖುಷಿ ಆಗ್ತದೆ ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ. ನೆನ್ನೆ ತಾನೇ ನಾವು ಮೈಸೂರಲ್ಲಿ ಕೂಡ ಪ್ರೀಮಿಯರ್ ಶೋ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಆ್ಯಂಡ್ ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ. ಒಂದಷ್ಟು ಕಲಾವಿದರು ಹಾಗೆ ನಿರ್ದೇಶಕರು ಬಂದಿದ್ದರು. ಅವರಿಗೆಲ್ರಿಗೂ ತುಂಬ ಇಷ್ಟ ಆಗಿದೆ. ತುಂಬ ದಿನದ ಕಾದಂಥ ದಿನ ಇದು ನನಗೆ ಪರ್ಸ್ನಲಿ. ಇದು ನನ್ನ ಮೊದಲನೇ ಹೆಜ್ಜೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾದಲ್ಲಿ. ತುಂಬಾ ಖುಷಿ ಆಯಿತು. ನನ್ನನ್ನು ನಾನು ಸಿಲ್ವರ್ ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದು. ಎಲ್ಲ ಕ್ರೆಡಿಟ್ಸು ನನ್ನ ಡೈರೆಕ್ಟರ್ ನಂದಿ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲರೂ ಕೂಡ ಸಿನಿಮಾನ 24ನೇ ತಾರೀಕಿಂದ ಎಲ್ಲೆಡೆ ರಿಲೀಸ್ ಆಗ್ತದೆ. ಸೊ ಬಂದು ನೋಡಿ, ನಿಮ್ಮ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ.